ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಈ ಕೋಟ್ಲೆ ಮುತ್ತಣ್ಣ ಚಾನಲ್ಗೆ ಸ್ವಾಗತ. ನಿಮಗೆ ತಿಳಿಸೋದೇನೆಂದರೆ, ದಾರಿ ತಪ್ಪಿದ ಮಗ ಅಂತ ಒಂದು ಟೈಟಲ್ ಹಾಕಿದ್ದೀನಿ ನೋಡಿ. ಇಷ್ಟೇ, ಒಬ್ಬ ವ್ಯಕ್ತಿ ಲೈಟ್ ಬಾಯ್ ಆಗಿ ಬಂದರು, ಎಷ್ಟೋ ಅವಮಾನಗಳನ್ನು ತಿಂದರು. ಶಿವಮೊಗ್ಗದ ನೀನಾಸ್ವಾಮಿಗೆ ಬಂದರು, ಅಲ್ಲಿ ಕಷ್ಟಪಟ್ಟರು. ಊಟ ತಿಂಡಿಗೂ ಕಷ್ಟಪಟ್ಟಿದಂತ ಅವರೇ ಹೇಳ್ದಂಗೆ ವೀಕೆಂಡ್ ವಿತ್ ರಮೇಶಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ. ಸ್ನೇಹಿತರೆ, ಜೀವನ ತುಂಬ ಕಷ್ಟಕ್ಕೆ ಹಂತಕ್ಕೆ ಬಂದು ಈ ಒಂದು ಘಟನೆ ನಡೀತು. ಪವಿತ್ರ ಗೌಡ ಡಿ ಬಾ ದರ್ಶನ್ ಅವ್ರಿಗೆ ಏನಾಗಬೇಕು? ಅವರ ಒಂದು ಪತ್ನಿಯೋ, ಇಲ್ಲ ಫ್ರೆಂಡೋ, ಇಲ್ಲೋ ಸ್ನೇಹಿತೆಯೋ, ಮತ್ತೊಂದು ಗೊತ್ತಿಲ್ಲ. ಎಲ್ಲರಿಗೂ ತಿಳಿದಿದೆ. ಅದ್ರ ಬಗ್ಗೆ ನಾನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಅದರ ವಿಷಯ ಏನಂದರೆ, ಡಿ ಬಾಸ್ ಮಾಡಿದ್ದು ಸರಿನೋ ತಪ್ಪೋ ಅಂತ. ಡಿ ಬಾಸ್ ಮಾಡಿದ್ದು ಸರಿನೋ ತಪ್ಪ ಅಂತ ವಿಷಯ ಯಾವುದೇ ಹೆಣ್ಮಕ್ಳಿಗಾಗಲಿ, ಡಿ ಬಾಸಿಗೂ ಪವಿತ್ರ ಗೌಡ ಅವರಿಗೂ ಏನು ಸಂಬಂಧ ಅನ್ನೋದು ಅವ್ರು ಸಾರ್ವಜನಿಕ ಜೀವನದಲ್ಲಿದ್ದಾರೆ. ಹಾಗಾಗಿ ಅದು ಜನಗಳು ಕೇಳ್ತಾರೆ. ಏನಾರು ಆಗಿರಲಿ, ಫ್ರೆಂಡ್ಸ್ ಆಗಿರಲಿ, ಮದುವೆ ಆಗಿದ್ದಾರೆ ಅಂತ ಫೋಟೋ ಬಂತು, ಆಡಿಯೋ ಬಂತು, ವಿಡಿಯೋ ಬಂತು, ಅದು ಸೆಕೆಂಡ್ರಿ. ಆದರೆ ಒಬ್ಬ ಹೆಣ್ಣಿಗೆ ರೇಣುಕಾ ಸ್ವಾಮಿ ಯಾರು ಒಂದು ಹುಡುಗರಿದ್ರು ಒಂದು ಮೆಸೇಜ್ ಕಳಿಸಿರ್ತಾರೆ, ಒಂದು ಏನೋ ಹಾಯ್ ಹಲೋ ಅನ್ನೋದು ಕಳಿಸಿರ್ತಾರೆ. ಅದೊಂದು ನಾರ್ಮಲ್ಲು ಕಳಿಸ್ಬಾರ್ದು. ಹುಡುಗರು ಕಳಿಸ್ತಾರೆ, ಆಯಿತಾ, ಅದು ನಾರ್ಮಲ್ ಆಗಿರುತ್ತೆ. ಆದರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ಅಂಥ ಫೋಟೋ ಕಳಿಸ್ಬೇಕಾರೆ ಅಷ್ಟು ದುಡ್ಡು ಕೊಡ್ತೀನಿ, ಇಷ್ಟು ದುಡ್ಡು ಕೊಡ್ತೀನಿ, ನನ್ನ ಜೊತೆ ಇರುವಂಥ ಮೆಸೇಜ್ ಮಾಡಿರೋದು, ಆ ಥರದ್ದು ಕೆಟ್ಟ ಫೋಟೋಗಳು ಕಳಿಸಿರೋದು ತಪ್ಪೇ ಅಲ್ವಾ? ಏನೋ 1 ಸರಿ 2 ಸರಿ 3 ಸರಿ ಆಗಿದ್ರು ಸುಮ್ಮನೆ ಆಗಿರೋನು. ಹಲವಾರು ಬಾರಿ ಬಂದಾಗ ಫೋಟೋಗಳು, ಆ ಥರ ವಿಷಯಗಳು ಬಂದಾಗ, ಯಾರೇ ಒಬ್ಬ ಗಂಡು ಅಕ್ಕನ ಜೊತೆ ಒಬ್ಬ ಗಂಡು ತಮ್ಮ ನಿಂತಿದ್ರು, ಇಲ್ಲ ಹೆಂಡತಿ ಜೊತೆ ಒಬ್ಬ ಗಂಡ ನಿಂತಿದ್ರು, ಇವ್ರ ಫ್ರೆಂಡು ಜೊತೆ ಒಬ್ಬ ಫ್ರೆಂಡೇ ನಿಂತಿದ್ರು, ತಪ್ಪಲ್ವಾ? ಒಬ್ಬ ಹೆಣ್ಣು ಮಕ್ಕಳಿಗೆ ಆ ಥರ ಕೆಟ್ಟದಾಗಿ ಕಳಿಸಿದ್ದು ತಪ್ಪಲ್ವಾ? ಆದರೆ ದರ್ಶನ್ ಅವರು, ನಾವು ಯಾರು ಟಿ ವಿಯವರು, ಯಾರು ಯೂಟ್ಯೂಬರ್ಸು, ಯಾವ ಮಾಧ್ಯಮದವರು ಕಣ್ಣಾರೆ ಹೋಗಿ ಕೊಲೆ ನಡೀತಿರೋ ಜಾಗದಲ್ಲಿ ನೋಡಿದಾರ ದರ್ಶನ್ ಅವರು ಹೊಡೆದಿದ್ದಾರೆ ಅಂತ? ಈಗ ಆಗಿದೆ. ಆದರೆ ಇವ್ರ ಕಡೆಯಿಂದ ಏನೋ ಮಾಡಕ್ಕೆ ಹೋದ್ರು, ಅದು ಏನೋ ಆಗೋಯ್ತು. ಈ ರೇಣುಕಾ ಸ್ವಾಮಿ ಒಂದು ಸ್ವಲ್ಪ ವಿಚಾರ ಮಾಡಬಾರ್ದ? ತುಂಬ ಗರ್ಭಿಣಿ ಹೆಂಡತಿ ಇಟ್ಕೊಂಡು ಇಂಥ ಕೆಲಸ ಮಾಡಕ್ಕೆ ಹೋದಾಗ ಈ ಥರ ಆಗೋಗೋಯ್ತು. ಸುಂದರ ಸಂಸಾರ ರೀ. ಪವಿತ್ರ ಗೌಡ ಎಲ್ಲ ಹೋದ್ರು, ದರ್ಶನ್ ಅವರೆಲ್ಲ ಹೋದ್ರು, ರೇಣುಕಾ ಸ್ವಾಮಿ ಸತ್ತು ಹೋದ. ಆ ಎಳೆ ಕೂಸಿಗೆ ಯಾರು ದಾರಿ? ದುಡ್ಡು ಕೊಡ್ಬೋದು, ಎಲ್ಲ ಕೊಡ್ಬೋದು. ನಾಳೆ ದಿನ ಅಪ್ಪ ಬೇಕು ಅಂದಾಗ ಅಪ್ಪ ಯಾರಮ್ಮ ಅಂತ ಕೇಳಿದಾಗ ಏನು ಸಮಾಜಕ್ಕೆ ತಾಯಿ ಹೇಳ್ತಾಳೆ ಆ ಮಗುಗೆ? ನಮ್ಮಪ್ಪ ಹೆಂಗೆ ಸತ್ತು ಹೋದ್ರಮ್ಮ, ನಮ್ಮಪ್ಪ ಯಾಕೆ ಈ ರೀತಿ ಮಾಡಿದ್ರು, ಜನ ನೀ ರೇಣುಕಾ ಸ್ವಾಮಿ ಮಗನೋ ಮಗಳು ಅಂತ ಹೇಳಿದಾಗ ಆ ಮಗುಗೆ ಎಷ್ಟು ನೋವಾಗ್ಬೋದು? ತಾಯಿ ಏನು ಹೇಳ್ಬೋದು? ನಿಮ್ಮಪ್ಪ ಹಿಂಗೆ ಸತ್ತೋದ್ರು ಅಂದರೆ. ಒಬ್ಬ ಮನುಷ್ಯ ಒಂದು ಕೆಟ್ಟದ್ದು ಮಾಡ್ಬೇಕಾದ್ರೆ ಯೋಚನೆ ಮಾಡಬೇಕಾಗತ್ತೆ. ಈಗ ದರ್ಶನ್ ಅವ್ರ ಬಗ್ಗೆ ಆಯಿತಾ, ರೇಣುಕಾ ಸ್ವಾಮಿ ಅವ್ರು ಕಳಿಸಿರು, ದರ್ಶನ್ ಅವ್ರು ಬಂದರು, ಕೇಸ್ ಹೀಗಾಯಿತು, ಕೇಸ್ ಆಗಾಯಿತು. ಇನ್ನು ಬೇಲ್ ಆಗುತ್ತೋ ಆಗಲ್ವೋ ಅದು ಮುಂದಿನ ಇದು. ಎಂಥ ಒಳ್ಳೆ ವ್ಯಕ್ತಿ ದರ್ಶನ್ ಅವರು. ಬಂದರು, ಲೈಟ್ ಬಾಯ್ ಬಂದರು, ಹೋರಾಡಿದ್ರು, ಮುಂದೆ ಬಂದರು, ಒಂದೊಂದೇ ಮೆಟ್ಲು ಹತ್ತುತ್ತಾ ಮುಂದೆ ಬಂದರು. ಮಾಡಿದ ಒಂದೇ ತಪ್ಪಿನಿಂದ ಇವತ್ತು ಎಂಥ ಜೈಲಲ್ಲಿ ಹೋಗಿ ಕೂರೋ ಪರಿಸ್ಥಿತಿ ಬಂದಿದೆ. ಅವ್ರು ಮಾಡಿದ್ದು ಒಳ್ಳೆ ಕೆಲಸ,
ಬಡವ್ರ ಮಕ್ಕಳಿಗೆ ಓದೋಕ್ಕೆ ಸಹಾಯ ಮಾಡಿದ್ದು, ಕಾಲೇಜ್ ಫೀಸ್ ಕಟ್ಟಿದ್ದು, ಎಷ್ಟೋ ಆಪ್ರೇಷನ್ಗಳು ಮಾಡಿಸಿದ್ದಾರೆ, ಎಷ್ಟೋ ರೈತರಿಗೆ ಹುಲ್ಲು ಕೊಟ್ಟಿದ್ದಾರೆ. ಅದೆಷ್ಟೋ ಟ್ರ್ಯಾಕ್ಟ್ರು ನಾವು ನೋಡಿದ್ದೀವಿ, ಆ ವಿಡಿಯೋ ಅವರೇ ನಿಂತು ಕಳಿಸಿರೋದು. ಎಷ್ಟೋ ಒಂದು ಬಡ ಮಕ್ಕಳಿಗೆ, ಅಂಗವೈಕಲ್ಯರಿಗೆ ಹೆಲ್ಪ್ ಮಾಡಿದ್ದಾರೆ. ಅವ್ರ ಬರ್ತಡೇ ಸಮಯ ಬಂದಾಗ ಮೆಚ್ಚಬೇಕಣ್ರಿ. ಅವರು ಅಭಿಮಾನಿಗಳಿಗೆ ಅಪರೂಪದಲ್ಲಿ ಅಪರೂಪ ರೀ. 1 ವರ್ಷದಿಂದ 2 ವರ್ಷದಿಂದ ಕಟ್ಟಿರೋ ಸಾಮ್ರಾಜ್ಯ ಅಲ್ಲ, 25-30 ವರ್ಷದಿಂದ ರೀ. ಅಂಥ ಅಭಿಮಾನಿಗಳು ಸಾಮ್ರಾಜ್ಯ ಕಟ್ಟಬೇಕು ಅಂದ್ರೆ ಹುಡುಗಾಟ ಅಲ್ಲ. ಅಭಿಮಾನಿಗಳನ್ನ ಮೆಚ್ಚಬೇಕು. ಅವ್ರ ಬರ್ತಡೇ ದಿನ, ಹುಟ್ಟಿದಬ್ಬದ ದಿನ ಎಷ್ಟೋ ಅನಾಥಾಶ್ರಮಕ್ಕೆ ಅಕ್ಕಿ, ತರಕಾರಿ, ಬೇಳೆ, ಉಪ್ಪು ಎಲ್ಲ ಥರದ್ದು ಕೊಟ್ಟಿದ್ದಾರೆ. ಬರ್ತಡೇ ಬಂದರೂ ಸಾಕು, ಒಂದು ಹಬ್ಬ ಅಂತ ಮಾಡೋ ಹುಚ್ಚು ಅಭಿಮಾನಿಗಳು ಯಾರಿಗೂ ಸಿಗಲ್ಲ ಜೀವನದಲ್ಲಿ. ಈ ನಮ್ಮ ಏಜಿನ ಇದರಲ್ಲಿ ಯಾರಿಗೂ ಸಿಗಲ್ಲ ಅಂತ ಕಾಣುತ್ತೆ ಅಂಥ ಅಭಿಮಾನಿಗಳು, ಹುಚ್ಚ ಅಭಿಮಾನಿಗಳು. ಎಲ್ಲ ಶಾಂತ ರೀತಿಯಿಂದ ಇದ್ದು ವರ್ತಿಸ್ಬೇಕು. ಅವ್ರಿಗೆ ಒಳ್ಳೇದಾಗಿ ಬರಲಿ. ಆ ರೇಣುಕಾಸ್ವಾಮಿಯವರ ಮಗು ಹುಟ್ಟಿರೋದಕ್ಕೆ ಒಳ್ಳೆ ಭವಿಷ್ಯ ಆಗಲಿ. ಆದರೆ ಅಭಿಮಾನಿಗಳು ಅವರಿಗೆ ಸಹಾಯ ಮಾಡಬೇಕು. ಆಗೋಗಿದೆ. ಆತನು ಪರಮ ಪಾಪಿ ಮಾಡಿ ಹೋದ. ಆ ಮಗುನ ಅನ್ಯಾಯವಾಗಿ ಅನಾಥ ಮಾಡೋದು ನೋಡ್ರಿ, ಕಣ್ಣಲ್ಲಿ ನೀರು ಬರುತ್ತೆ ನೋಡಿದ್ರೆ. ಏನು ಮಾತಾಡೋದು ಹೇಳಿ ಇದರಲ್ಲಿ? ಡಿ ಬಾಸ್ ಎಂಥ ಒಳ್ಳೆ ವ್ಯಕ್ತಿ, ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಬೇರೆ ಭಾಷೆಗೆ ಹೋಗದೆ ಕನ್ನಡಕ್ಕೆ ಅಂತ ಉಳಿದ ಏಕೈಕ ನಟ ಇರ್ಬೋದು. ಅದೇ ಚಾಚಿ ಹೇಳ್ತಾರೆ ಕನ್ನಡಕ್ಕೋಸ್ಕರ ಮಾಡೋದು, ನಾವು ಯಾರಿದಕ್ಕೂ ಮಾಡಲ್ಲ ಅಂತ. ಅಪರೂಪ ಅಲ್ವಾ? ಅದು ಹೇಳೋಕ್ಕೂ ಒಂದು ತಾಕತ್ ಬೇಡವಾ? ಅಂತ ಒಳ್ಳೆ ವ್ಯಕ್ತಿ. ಎಷ್ಟು ಜನ ಬಡವರಿಗೆ, ಎಷ್ಟು ಜನ ಬಡಬಗ್ಗರಿಗೆ, ಅಂಗವೈಕಲ್ಯರಿಗೆ, ಕಾಲೇಜ್ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ರು, ಎಲ್ಲ ಮಾಡಿದ್ರು. ಲಾಸ್ಟಲ್ಲಿ ಒಂದು ಇದಾಗಿ ಅವ್ರ ಹೆಸರೇ ಕೆಟ್ಟರು. ಒಳ್ಳೆಯದಾಗಲಿ. ಆ ಪರಮಾತ್ಮ ಶ್ರೀರಾಮನ ಕೇಳೋದಿಷ್ಟೇ, ಎಲ್ಲ ಹೊರಗಡೆ ಬಂದು ಮತ್ತೆ ಅದೇ ಥರ ಪಿಕ್ಚರ್ ಮಾಡಲಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿಮಾನಿಗಳನ್ನ ಸಂಪಾದನೆ ಮಾಡಲಿ. ಆದರೆ ಆ ಮಗುಗೆ, ರೇಣುಕಾಸ್ವಾಮಿಯವ್ರ ಪತ್ನಿಗೆ ಏನಾದರೂ ಸ್ವಲ್ಪ ಸಹಾಯ ಮಾಡಲಿ. ಉಳ್ಳವರು ಬಡವರಿದ್ದಾರೆ, ಸ್ವಲ್ಪ ಸಹಾಯ ಮಾಡಿ. ಒಳ್ಳೆಯದಾಗಲಿ. ಎಲ್ಲ ಅಭಿಮಾನಿಗಳಿಗೂ ನಾವು ವಿನಂತಿ, ಏನಾದ್ರು ತಪ್ಪಾಗಿದ್ದರೆ ಕ್ಷಮಿಸಿ. ಮಾತಲ್ಲಿ ಹೇಳಬೇಕು ಅನ್ನಿಸ್ತು, ಹೇಳಿದೆ. ತಪ್ಪಾಗಿದ್ದರೆ ಕ್ಷಮಿಸಿ. ನೂರಾರು ಒಳ್ಳೆ ಕೆಲಸ ಮಾಡಿದ್ದಾರೆ, ಸಾವಿರಾರು ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ಥರದ್ರಿಂದ ಒಂದರಿಂದ ಅವ್ರಿಗೆ ಕೆಟ್ಟ ಹೆಸರು ಬಂತು. ತಪ್ಪಿದ್ದರೆ ಕ್ಷಮಿಸಿ, ಹರಸಿ, ಕಾಪಾಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ.